ನಮಸ್ಕಾರ ವೀಕ್ಷಕರೇ, ನನ್ನ ನೆಚ್ಚಿನ ನಮ್ಮ ಚಾನಲ್ನ ವೀಕ್ಷಕರಿಗೆ, ನಮ್ಮ ಚಾನಲ್ನ ಪ್ರತಿನಿತ್ಯ ಫಾಲೋ ಮಾಡುವವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬಿಗ್ ಬಾಸ್ ಶುರುವಾದಾಗಿನಿಂದಲೂ ನಿಮಗೆ ಎಲ್ಲ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ಕೊಡ್ತಾ ಬಂದಿದ್ದೀವಿ. ಇದೀಗ ಎಲ್ಲ ಬಿಗ್ ಬಾಸ್ ನೋಡುವ ಪ್ರೇಕ್ಷಕರಿಗೆ ಸಿಹಿ ಸುದ್ದಿಯೊಂದು ಬಂದಿದೆ. ಇದು ಯಾವುದೋ ಸುಳ್ಳು ಸುದ್ದಿಯಂತೂ ಖಂಡಿತ ಅಲ್ಲ, ಇದು ಅಧಿಕೃತವಾದ ಪಕ್ಕಾ ಮಾಹಿತಿ. ಹೌದು, ಬಿಗ್ ಬಾಸ್ ಸೀಸನ್ 8 ಮತ್ತೆ ಶುರುವಾಗ್ತಿದೆ. ಜೊತೆಗೆ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಇದೆ. ಈ ವಿಷಯ ತುಂಬಾ ಸರ್ಪ್ರೈಸಿಂಗ್ ಆಗಿದೆ. ಬಿಗ್ ಬಾಸ್ ಪ್ರಿಯರಿಗೆ ಶಾಕಿಂಗ್ ಆದರೂ ಸಿಹಿ ಸುದ್ದಿ ಅನ್ನಬಹುದು. ಈ ಎಲ್ಲ ವಿಚಾರವನ್ನ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದರ ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ನಲ್ಲಿ ನೀವು ಹೊಸ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ನೋಡ್ಬೋದು. ಹಾಗೆ ಬಿಗ್ ಬಾಸ್ ವೀಕ್ಷಕರಿಗೆ ವಿಶೇಷವಾದ ಮನವಿ ಅಂದಿದೆ. ನಮ್ಮ ಚಾನಲ್ನಲ್ಲಿ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಎಲ್ಲ ಪಕ್ಕಾ ಮಾಹಿತಿಯನ್ನು ನಿಮಗೆ ಕೊಡ್ತಾ ಬಂದಿದ್ದೀವಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಿಮಗೆಲ್ಲ ಗೊತ್ತಿರುವಂತೆ ಬಿಗ್ ಬಾಸ್ ಸೀಸನ್ 8 ಬಹಳ ಅದ್ಭುತವಾಗಿ ಮುನ್ನುಗ್ತಾ ಇತ್ತು. ಈ ವರ್ಷದ ಫೆಬ್ರವರಿ ಕೊನೆಯ ವಾರದಲ್ಲಿ ಶುರುವಾದಂತಹ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಕುತೂಹಲ ಮೂಡಿಸುವಂಥ ಸ್ಪರ್ಧಿಗಳಿದ್ರು. ಹಾಗೆ ಈ ಬಾರಿಯ ಟಾಸ್ಕ್ ಮತ್ತು ಗೇಮ್ಗಳು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ವು. ಇನ್ನೇನು ಬಿಗ್ ಬಾಸ್ ಅರ್ಧ ದಾರಿಗೆ ಬಂದಾಗ ವಿಘ್ನಗಳು ಎದುರಾಗೋಕ್ಕೆ ಶುರುವಾಯಿತು. ಮೊದಲಿಗೆ ಕಿಚ್ಚ ಸುದೀಪ್ ವೀಕೆಂಡ್ ಎಪಿಸೋಡ್ನ ಮಿಸ್ ಮಾಡ್ಕೋತಾರೆ. ಅನಾರೋಗ್ಯದ ಕಾರಣದಿಂದ ಕಿಚ್ಚ ಸುದೀಪ್ ಅವರು ವಾರಾಂತ್ಯದ ಪಂಚಾಯಿತಿಗೂ ಕೂಡ ಬರುವುದಕ್ಕೆ ಸಾಧ್ಯವಾಗೋದಿಲ್ಲ. ನಂತರ ಕೊರೋನಾ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾದ ಕಾರಣ ಲಾಕ್ಡೌನ್ ಘೋಷಣೆ ಮಾಡ್ತಾರೆ. ಆದರೆ ಆ ಹೊತ್ತಿಗೆ ಬಿಗ್ ಬಾಸ್ ಇನ್ನೂ ನಡೆಯುತ್ತಲೇ ಇರುತ್ತೆ. ಯಾಕಂದರೆ ಆ ಹೊತ್ತಿಗೆ ಶೂಟಿಂಗ್ ಮಾಡೋದಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇರೋದಿಲ್ಲ. ಜನರಿಗೆ ಲಾಕ್ಡೌನ್ ಇದ್ದರೂ ಕೂಡ ಬಿಗ್ ಬಾಸ್ ಮನೋರಂಜನೆ ಸಿಗ್ತಾ ಇತ್ತು. ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ದಿವ್ಯಾ ಹುಡುಗ ಅವರು ಅನಾರೋಗ್ಯಕ್ಕೀಡಾಗ್ತಾರೆ. ಹಾಗಾಗಿ ಅವರನ್ನು ಆಸ್ಪತ್ರೆಗೂ ದಾಖಲು ಮಾಡಲಾಯಿತು. ಈ ಎಲ್ಲದರ ನಡುವೆ ರಾಜೀವ್ ಅವರ ಎಲಿಮಿನೇಷನ್ ಬಿಗ್ ಬಾಸ್ ವೀಕ್ಷಕರಿಗೆ ಒಂದು ರೀತಿಯ ಶಾಕಿಂಗ್ ಆಗಿತ್ತು. ಇನ್ನು ಆ ಹೊತ್ತಿಗೆ ಕಿಚ್ಚ ಸುದೀಪ್ ಕೂಡ ಚೇತರಿಸಿಕೊಳ್ತಾ ಇದ್ರು. ಲಾಕ್ಡೌನ್ ಇದ್ದಿದ್ದರಿಂದ ಓಡಾಡೋದಕ್ಕೆ ನಿರ್ಬಂಧ ಹೇರಲಾಗಿತ್ತು. ಹಾಗಾಗಿ ಮನೆಯಿಂದಲೇ ಕಿಚ್ಚ ಸುದೀಪ್ ಕಾರ್ಯಕ್ರಮವನ್ನು ನಡೆಸಿಕೊಡುವ ಪ್ಲ್ಯಾನ್ ಕೂಡ ಮಾಡಲಾಗಿತ್ತು. ಹೀಗೆ ಬಿಗ್ ಬಾಸ್ ಆಯೋಜಕರು ಹಲವಾರು ರೀತಿಯ ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದ್ರು. ಆದರೆ ಯಾವಾಗ ರಾಜ್ಯ ಸರ್ಕಾರ ಶೂಟಿಂಗ್ಗಳನ್ನ ಮಾಡುವಂತಿಲ್ಲ ಅಂತ ಒಂದು ನೋಟಿಸ್ನ ಕಳಿಸ್ತಾರೋ ಆಗ ಶೋನ ಸ್ಥಗಿತ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಹಾಗಾಗಿ ಬಿಗ್ ಬಾಸ್ ಸೀಸನ್ 8 ಅರ್ಥಕ್ಕೆ ನಿಲ್ಲಿಸಲಾಯಿತು. ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲೇ ಸೀಸನ್ 8 ಒಂದು ಕಪ್ಪು ಚುಕ್ಕೆ ಆಯ್ತಲ್ಲ ಅಂತಾನೆ ಎಲ್ಲರೂ ಕೂಡ ಭಾವಿಸಿದ್ವಿ. ಆದರೆ ಇದೇ ಬಿಗ್ ಬಾಸ್ ಸೀಸನ್ 8 ಮತ್ತೆ ಶುರು ಮಾಡುವ ಎಲ್ಲ ತಯಾರಿಯನ್ನು ಈಗಾಗಲೇ ಬಿಗ್ ಬಾಸ್ ಆಯೋಜಕರು ಮಾಡಿಕೊಳ್ತಿದ್ದಾರೆ. ಆದರೆ ಮತ್ತೆ ಶುರುವಾಗುತ್ತಿರುವ ಬಿಗ್ ಬಾಸ್ನಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿದ್ದಾವೆ. ಅದೇ ರೀತಿ ಕುತೂಹಲ ಮೂಡಿಸುವ ಸಾಕಷ್ಟು ಅಂಶಗಳಿದ್ದಾವೆ. ಅವು ಯಾವುವು ಅನ್ನೋದನ್ನು ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವೀಕ್ಷಕರೇ, ಕರ್ನಾಟಕದಲ್ಲಿ ಈಗಾಗಲೇ ಅನ್ಲಾಕಿಂಗ್ ಪ್ರಕ್ರಿಯೆ ನಿಧಾನವಾಗಿ ನಡೀತಾ ಇದೆ. ಹಾಗಾಗಿ ಇನ್ನೊಂದೆಡೆ ಬಿಗ್ ಬಾಸ್ ಆಯೋಜಕರು ಕೂಡ ಪ್ರೋಗ್ರಾಮ್ ರೀಸ್ಟಾರ್ಟ್ ಮಾಡುವ ಎಲ್ಲ ತಯಾರಿಯನ್ನು ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಕೂಡ ಈಗಾಗಲೇ ಕರೆ ಹೋಗಿದೆ. ಇಲ್ಲಿಯವರೆಗೂ ಲೈವ್ ಬಂದಿದ್ದು ಸಾಕು, ಇನ್ಮುಂದೆ ಮುಂದಿನ ಆದೇಶದವರೆಗೂ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬರಬೇಡಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ 8 ಸ್ಥಗಿತಗೊಳ್ಳುವಾಗ ಯಾರೆಲ್ಲ ಸ್ಪರ್ಧಿಗಳಿದ್ರೋ ಅವರೆಲ್ಲ ಮತ್ತೆ ಬಿಗ್ ಬಾಸ್ ಮನೆಗೆ ಹೊಸ ಕಂಟೆಸ್ಟೆಂಟ್ಗಳಾಗಿ ಪಾದಾರ್ಪಣೆ ಮಾಡಲಿದ್ದಾರೆ. ಆದರೆ ಅದಕ್ಕೂ ಮೊದಲು ಈ ಎಲ್ಲ ಸ್ಪರ್ಧಿಗಳಿಗೆ ಕೋವಿಡ್ ಟೆಸ್ಟನ್ನು ಮಾಡಿಸಲಾಗುತ್ತೆ. ಹಾಗೆ ಯಾರೆಲ್ಲ ಇನ್ನೂ ವ್ಯಾಕ್ಸಿನ್ ಹಾಕಿಸಿಕೊಂಡಿಲ್ವೋ ಆ ಸ್ಪರ್ಧಿಗಳಿಗೆ ವ್ಯಾಕ್ಸಿನೇಷನ್ ಕೂಡ ಮಾಡಿಸಲಾಗುತ್ತೆ. ಜೂನ್ ಅಂತ್ಯದ ವೇಳೆಗೆ ಬಿಗ್ ಬಾಸ್ ಶುರು ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಎಲ್ಲವೂ ಕೂಡ ರೆಡಿ ಇದೆ. ಸ್ಯಾನಿಟೈಸ್ ಮಾಡಿ ಕ್ಲೀನ್ ಮಾಡುವುದಷ್ಟೇ ಬಾಕಿ ಇರುವುದರಿಂದ ತಯಾರಿಗೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಯಾವುದೇ ರೀತಿಯಲ್ಲೂ ಶೋಗೆ ತೊಂದರೆಯಾಗಬಾರ್ದು ಅಂತ ಎಲ್ಲ ರೀತಿಯ ಕೋವಿಡ್ ಪ್ರಿಕಾಷನ್ಸ್ನ ಆಯೋಜಕರು ತೆಗೆದುಕೊಳ್ಳಬೇಕು. ಬಿಗ್ ಬಾಸ್ ಮನೆಯನ್ನು ಸ್ಯಾನಿಟೈಸ್ ಮಾಡಿ ಕಂಟೆಸ್ಟೆಂಟ್ಗಳಿಗೆ ಕೋವಿಡ್ ಟೆಸ್ಟ್ ಮಾಡಿಸಿ ನಂತರದಲ್ಲಿ ಶೋನ ಸ್ಟಾರ್ಟ್ ಮಾಡಲಾಗುತ್ತೆ. ಇನ್ನು ಬಿಗ್ ಬಾಸ್ ಸ್ಥಗಿತಗೊಂಡಾಗ 70 ದಿನಗಳನ್ನು ಪೂರೈಸಿತ್ತು. ಕೇವಲ 30 ದಿನಗಳು ಮಾತ್ರ ಬಾಕಿ ಇತ್ತು. ಆದರೆ ಈಗ ಮತ್ತೆ ಶುರುವಾಗುತ್ತಿರುವ ಬಿಗ್ ಬಾಸ್ 30 ದಿನಗಳಿಗಿಂತ ಹೆಚ್ಚು ದಿನ ನಡೆಯುತ್ತೆ ಅನ್ನುವುದು ಸದ್ಯಕ್ಕೆ ಪ್ಲ್ಯಾನ್ ಮಾಡಿರುವ ಮಾಹಿತಿ. ಇನ್ನೊಂದು ಖುಷಿ ವಿಚಾರ ಅಂದರೆ ಬಿಗ್ ಬಾಸ್ಗೆ ಸುದೀಪ್ ಅವರು ಹೋಸ್ಟ್ ಆಗಿ ವಾಪಸ್ ಆಗ್ತಾ ಇದ್ದಾರೆ. ಅನಾರೋಗ್ಯದಿಂದ ಚೇತರಿಸಿಕೊಂಡಿರುವ ಕಿಚ್ಚ ಸುದೀಪ್ ಅವರು ಕಾರ್ಯಕ್ರಮವನ್ನು ಮುಂದುವರಿಸಲಿದ್ದಾರೆ. ಬಿಗ್ ಬಾಸ್ ಮತ್ತೆ ಶುರುವಾಗುತ್ತಿರುವುದಕ್ಕೆ ಕಿಚ್ಚ ಸುದೀಪ್ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಇಲ್ಲಿಗೆ ಮುಕ್ತಾಯನ, ಮತ್ತೆ ಬಿಗ್ ಬಾಸ್ ಶುರು ಆಗುತ್ತಾ ಅಂತ ಕೇಳಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ವಿನ್ನರ್ ಅನೌನ್ಸ್ ಆಗುವವರೆಗೂ ಬಿಗ್ ಬಾಸ್ ಮುಗಿಯುವುದಿಲ್ಲ. ಹಾಗಾಗಿ ಬಿಗ್ ಬಾಸ್ ಸೀಸನ್ 8 ಇನ್ನೂ ಮುಗಿದಿಲ್ಲ. ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನು 2 ರಿಂದ 3 ವಾರಗಳಲ್ಲಿ ಬಿಗ್ ಬಾಸ್ ಶುರುವಾಗುವ ಎಲ್ಲ ಸಾಧ್ಯತೆ ಇದೆ.
ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಯಾರ್ಯಾರು ಅಂತ ಗೊತ್ತಾದರೆ ನಿಮಗೂ ಕೂಡ ಅಚ್ಚರಿ ಅನಿಸಬಹುದು, ಜೊತೆಗೆ ಖುಷಿನೂ ಆಗುತ್ತೆ. ಅರವಿಂದ್ ಕೆಪಿ, ದಿವ್ಯಾ ಸುರೇಶ್, ಮಂಜು ಪಾವಗಡ, ನಿಧಿ ಸುಬ್ಬಯ್ಯ, ಪ್ರಶಾಂತ್ ಸಂಬರ್ಗಿ, ರಘುಗೌಡ, ಶಮಂತ್ ಗೌಡ, ಶುಭ ಪೂಂಜಾ, ವೈಷ್ಣವಿ ಗೌಡ, ಚಕ್ರವರ್ತಿ ಮತ್ತು ಪ್ರಿಯಾಂಕಾ ತಿಮ್ಮೇಶ್ ಶೋ ನಿಲ್ಲಿಸಿದ ವೇಳೆ ಬಿಗ್ ಬಾಸ್ ಮನೆಯೊಳಗೆ ಇದ್ದರು. ಇನ್ನು ಧನುಶ್ರೀ, ನಿರ್ಮಲ ಚೆನ್ನಪ್ಪ, ಗೀತಾ ಭಟ್, ಚಂದ್ರಕಲಾ ಮೋಹನ್, ಶಂಕರ್ ಅಶ್ವಥ್, ವಿಶ್ವನಾಥ್ ಹಾಗೆ ರಾಜೀವ್ ಅವರು ಬಿಗ್ ಬಾಸ್ ಮನೆಯಿಂದ ಆಟದ ನಿಯಮಾನುಸಾರ ಎಲಿಮಿನೇಟ್ ಆಗಿದ್ದರು. ಆದರೆ ಇಲ್ಲಿ ಟ್ವಿಸ್ಟ್ ಒಂದಿದೆ, ಅದೇನು ಅನ್ನೋದನ್ನು ಹೇಳ್ತೀನಿ ಕೇಳಿ. ಈ ಹಿಂದೆ ಬಿಗ್ ಬಾಸ್ ಕೊನೆಯ ವಾರದಲ್ಲಿ ರಾಜೀವ್ ಹನು ಎಲಿಮಿನೇಟ್ ಆಗಿದ್ದರು. ಆದರೆ ಆ ಹೊತ್ತಿಗೆ ಕೋವಿಡ್ ಕೂಡ ಕರ್ನಾಟಕದಲ್ಲಿ ರುದ್ರ ನರ್ತನ ಮಾಡುತ್ತಿತ್ತು. ಆಗ ರಾಜೀವ್ ಅವರನ್ನು ಸೀಕ್ರೆಟ್ ರೂಮ್ನಲ್ಲಿ ಇರಿಸಿದ್ದಾರೆ ಎಂದಾಗ ಹಲವಾರು ಜನ ಫೇಕ್ ನ್ಯೂಸ್ ಅಂದಿದ್ದರು. ಆದರೆ ಅಸಲಿಗೆ ಬಿಗ್ ಬಾಸ್ ನಿಲ್ಲಿಸುವುದಕ್ಕೂ ಮುಂಚೆ ರಾಜೀವ್ ಅವರನ್ನು ಸೀಕ್ರೆಟ್ ರೂಮ್ಗೆ ಹಾಕುವ ಪ್ಲ್ಯಾನ್ ಮಾಡಲಾಗಿತ್ತು. ಈ ಬಗ್ಗೆ ಸ್ವತಃ ರಾಜೀವ್ ಬಿಗ್ ಬಾಸ್ನಿಂದ ಬಂದ ನಂತರ ಹೇಳಿಕೊಂಡಿದ್ದರು. ಆದರೆ ಆ ಹೊತ್ತಿಗೆ ಹೊರಗಡೆ ಕೋವಿಡ್ ಹೆಚ್ಚಾಗಿ ಲಾಕ್ಡೌನ್ ಸ್ಟ್ರಾಂಗ್ ಮಾಡಿ ರಾಜ್ಯದೆಲ್ಲೆಡೆ ಶೂಟಿಂಗ್ ಕ್ಯಾನ್ಸಲ್ ಮಾಡುವ ನೋಟಿಸ್ ಹೊರಡಿಸಲು ಎಲ್ಲ ತಯಾರಿ ನಡೆಸಲಾಗಿತ್ತು. ಹಾಗಾಗಿ ಶೋನ ತರಾತುರಿಯಲ್ಲಿ ಮುಗಿಸಿಬಿಡೋಣ ಅನ್ನುವ ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡಿದ ಕಾರಣ ಅವರನ್ನು ಸೀಕ್ರೆಟ್ ರೂಮ್ಗೆ ಕಳುಹಿಸುವ ಬದಲು ಮನೆಗೆ ಕಳುಹಿಸಲಾಯಿತು. ಹಾಗಾಗಿ ಈ ಬಾರಿಯ ಮತ್ತೆ ಶುರುವಾಗುತ್ತಿರುವ ಬಿಗ್ ಬಾಸ್ನಲ್ಲಿ ರಾಜೀವ್ ಅವರು ಇರಲಿದ್ದಾರೆ ಅನ್ನುವ ಮಾಹಿತಿ ದೊರಕಿದೆ. ರಾಜೀವ್ ಅವರನ್ನು ಎಲಿಮಿನೇಟ್ ಮಾಡಿದಾಗ ಸಾಕಷ್ಟು ಬಿಗ್ ಬಾಸ್ ಪ್ರಿಯರಿಗೆ ಇದು ಇಷ್ಟವಾಗಿರಲಿಲ್ಲ. ಬಿಗ್ ಬಾಸ್ ಮಾಡಿದ್ದು ಮೋಸ, ಇನ್ಮೇಲೆ ಬಿಗ್ ಬಾಸ್ ನೋಡೋಲ್ಲ, ಈ ಕಾರ್ಯಕ್ರಮವೇ ಫೇಕ್ ಅಂತ ಆಕ್ರೋಶ ಹೊರಹಾಕಿದ್ರು. ಆದರೆ ರಾಜೀವ್ ಈಗ ಮತ್ತೆ ಬಿಗ್ ಬಾಸ್ನಲ್ಲಿ ಎಂಟ್ರಿ ಕೊಟ್ಟು ನಿಮ್ಮನ್ನೆಲ್ಲ ರಂಜಿಸಲಿದ್ದಾರೆ. ಇನ್ನು ಬಿಗ್ ಬಾಸ್ ಮತ್ತೆ ಶುರುವಾಗ್ತಿದೆ ಅಂದರೆ ಇನ್ನಷ್ಟು ಹೆಚ್ಚಿನ ಹೊಸ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತೀವಿ. ಇದರ ಬಗ್ಗೆ ಇನ್ನೂ ಹಲವಾರು ವಿಷಯಗಳನ್ನು ನಿಮಗೆ ಹೇಳೋದಕ್ಕೆ ಬಾಕಿ ಇದೆ. ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಹಾಗಾಗಿ ನಿಮ್ಮ ಚಾನಲ್ ಒನ್ ಟೈಮ್ ಕನ್ನಡನ ಫಾಲೋ ಮಾಡ್ತಾ ಇರಿ.